ಸೆಕ್ಯೂರಿಟಿ ಅಣ್ಣ ನನಗೆ ಯಾಕೆ ಹಾಗೆ ಹೇಳಿದ್ರು? ಎಲ್ಲಿ ಕೂತಿದ್ಯೋ ಅಲ್ಲೇ ಕೂತ್ಕೋ, ಒಂದ್ ಹೆಜ್ಜೆನೂ ಕದ್ಲ ಹಾಗಿಲ್ಲ. ದೇವಿಯವ್ರೆ ಯಾವಾಗ ಬಂದ್ರಿ? ಮಾತಾಡ್ಬೇಡ ನೀನು. ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಆ ಮನೆಗ್ ಒಬ್ಳೆ ಏನಕ್ಕೆ ಹೋದೆ? ಏನಾಯ್ತು? ಯಾಕೆ ಹಾಗೆ ಬೈತಿದ್ದೀರಾ? ಇನ್ನೇನು ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮುದ್ದಾಡ್ಬೇಕಾ? ಅಲ್ಲ ದುರ್ಗಾ, ಆ ಮನೆ ಹತ್ರ ಒಬ್ಳೆ ಏನಕ್ಕೆ ಹೋಗಿದ್ದೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರೋ ಏನೋ ಅಂದ್ರು ಅಂದ ತಕ್ಷಣ ಹೋಗ್ಬಿಡದ? ಯಾವ ಕಾಲದಲ್ಲಿ ಇದೆಯಾ ದುರ್ಗಾ ನೀನು? ಇಷ್ಟು ಮುಗ್ಧತೆ ಒಳ್ಳೇದಲ್ಲ, ಹುಷಾರಾಗಿರ್ಬೇಕು ತಾನೆ. ದುರ್ಗಾ, ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ದೇವಿಯವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಹೇಳಿದ್ನಲ್ಲ, ನನ್ಗೇನೂ ಆಗಿಲ್ಲ. ನಿನ್ಗೆ ನೀನೇನೋ ಹೀಗೆ ಹೇಳ್ಬಿಡ್ತೀಯ, ಆದ್ರೆ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಿನ್ಗೇನಾದ್ರೂ ಆಗಿದ್ರೆ. ದೇವಿಯವ್ರೆ ಏನಾಯ್ತು? ಯಾಕೊಳ್ಳೆ ಚಿಕ್ಕ ಮಕ್ಳ ತರ ಅಳ್ತಿದ್ದೀರಲ್ಲ? ನಾನು ಹೇಳಿದ್ನಲ್ವಾ, ನಾನು ಆರಾಮಾಗಿದ್ದೀನಿ, ನನಗೇನೂ ಆಗಿಲ್ಲ. ಇಲ್ಲ ದುರ್ಗಾ, ನಿನ್ಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ. ನನಗೆ ಅರ್ಥ ಮಾಡಿಸೋದಕ್ಕೂ ಕಷ್ಟ. ನೀನು ಅಲ್ಲಿ ಒಬ್ಳೆ ಒದ್ದಾಡ್ತಿರೋವಾಗ ನಾನು ನಿನ್ನನ್ನು ಕಾಪಾಡೋಣ ಅಂತ ಬಂದೆ, ಆದ್ರೆ ನನಗೆ ಸಹಾಯ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಸಾರಿ ದುರ್ಗಾ. ದೇವಿಯವ್ರೆ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ, ನೀವು ಅಳ್ಬೇಡಿ. ಅಲ್ಲ ದುರ್ಗಾ, ನೀನು ಅಲ್ಲಿಗೆ ಹೋದೆ ಸರಿ, ಅಲ್ಲಿ ಬೆಂಕಿ ಹತ್ಕೊಂಡ್ಮೇಲೆ ನೀನ್ ಯಾಕೆ ವಾಪಸ್ ಬರ್ಲಿಲ್ಲ? ತಕ್ಷಣ ನೀನ್ ಹೊರಟು ಬರ್ಬೋದಾಗಿತ್ತಲ್ವಾ? ನಾನು ಬರೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಬಾಗ್ಲು ಹಾಕೊಂಡ್ಬಿಡ್ತು. ನಾನು ಎಷ್ಟೇ ತೆಗಿಯಕ್ ಪ್ರಯತ್ನ ಪಟ್ರು ಆಗ್ಲಿಲ್ಲ. ಆಮೇಲೆ ಕಿತ್ಕಿತ್ತಂಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನನಗೆಷ್ಟು ಭಯ ಆಗೋಯ್ತು ಅಂದ್ರೆ, ದೇವಿಯವ್ರೆ ಏನಾಯ್ತು? ಸುಮ್ಮನಾಗ್ಬಿಟ್ರಲ್ಲ? ದುರ್ಗಾ, ಇವತ್ ನೀನು ಆ ಮನೆಯಲ್ಲಿ ಸಿಕ್ಕಾಕೊಂಡಿದ್ದು ಆಕಸ್ಮಿಕ ಅಲ್ಲ ಅಂತ ಅನಿಸ್ತಿದೆ. ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಏನ್ ಹೇಳ್ತಿದ್ದೀರಾ ನೀವು? ಯಾರೋ ಯಾಕೆ ಹಾಗೆ ಮಾಡ್ತಾರೆ? ಅದು ನನ್ನನ್ನ ಗೊತ್ತಿಲ್ಲ ದುರ್ಗಾ, ಆದ್ರೆ ನಡೆದಿದ್ದನ್ನೆಲ್ಲ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ. ಅಂಬಿಕಾ ಸತ್ ಹಾಗೆ ನೀನು. ಏನ್ ಹೇಳ್ತಿದ್ದೀರಾ ನೀವು? ಅಂಬಿಕಾ ಅವ್ರ ಸತ್ ಹಾಗೆ ಅಂದ್ರೆ ಹಾಗಾದ್ರೆ ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಆಗಿದೆ. ಅಮ್ಮನ್ ಕಾಪಾಡಲಿಲ್ಲ, ಅದಕ್ಕೆ ನಾನು ನಿನ್ನ ಯಾವಾಗಲೂ ಹೇಟ್ ಮಾಡ್ತೀನಿ. ಆದ್ರೆ ಇವತ್ತು ನೀನು ದುರ್ಗನ್ ಕಾಪಾಡಿದ್ಯಾ, ಅದಕ್ಕೆ ಥ್ಯಾಂಕ್ ಯು. ಅಮ್ಮನ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಆದ್ರೆ ದುರ್ಗನ್ ಕಳ್ಕೊಳಕ್ ನಾನು ರೆಡಿ ಇಲ್ಲ. ನಾನೇ ಹಚ್ತೀನಿ, ಕೊಡಿ. ಪರವಾಗಿಲ್ಲ ದುರ್ಗಾ, ಕೊಡಿ ಬಾಸು. ನನ್ನಿಂದನೇ ಅಲ್ವಾ ನಿಮ್ಗೆ ಹೀಗೆಲ್ಲ ಆಗಿದ್ದು? ನಾನು ಮಾಡಿದ ತಪ್ಪಿಂದ ನಿಮ್ಗೆ ಹೀಗೆಲ್ಲ ಆಗಿದ್ದು. ನಾನು ಹಚ್ತೀನಿ.
ಅಮ್ಮನ ಪ್ರೀತಿ ಮಾಡಿದಷ್ಟು ಇನ್ಯಾರನ್ನೂ ಪ್ರೀತಿ ಮಾಡಲ್ಲ. ಆ ಸ್ಥಾನನ ಇನ್ಯಾರಿಗೂ ಕೊಡಲ್ಲ. ಬಾಸು ಏನಾಯ್ತು? ಯಾಕೊಂಥರ ಇದ್ದೀರಲ್ಲ? ಈತ ರೂಮಿಗೆ ಬಂದಿದ್ಲು, ಅವಳೇ ತಂದು ಕೊಟ್ಟಿದ್ದು. ಹೌದಾ? ಪುಟ್ ಮೇಡಮ್ ಕೊಟ್ಲಾ? ಪರವಾಗಿಲ್ವೇ? ಇವತ್ತು ನಾನೇನ ಕಾಪಾಡಿದ್ದಕ್ಕೆ ಅವಳು ಖುಷಿಯಾಗಿದ್ದಾಳೆ. ಆದರೆ ನನ್ನ ಬಗ್ಗೆ ಕೋಪ ಮಾತ್ರ ಇನ್ನೂ ಹಾಗೇ ಇದೆ. ಈ ಮದುವೆ ಆದಮೇಲೆ ನಾನು ಈತನ ಹೇಗೆ ಫೇಸ್ ಮಾಡ್ತೀನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ದುರ್ಗ. ಹೋಗ್ಲಿ ಬಿಡು. ಏನು ಬೆಂಕಿ ಬಿರುಗಳಿ ಥರ ಓಡ್ ಬಂದಿಯಲ್ಲ, ಏನು ವಿಷಯ? ಬಾಸು ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳು, ನಾನೇನು ಅಂದ್ಕೊಳ್ಳಲ್ಲ. ಬಾಸು ಸುಟ್ಟೋಗಿರೋ ಮನೆ, ಆ ಬೆಂಕಿ ಬಗ್ಗೆ. ಹಾಂ, ಕೇಳು. ಅದು 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 ದುರ್ಗಾ, ಏನಂತ ಕೇಳು. ಬಾಸು, ಅಕಸ್ಮಾತ್ ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಅಲ್ಲದೆ ಹೋದ್ರೆ